ಬ್ಯೂಟಿಫುಲ್ಸ್. ಸೊ ತುಂಬ ಜನ ನನ್ನ ಕೇಳ್ತೀರಾ, ನೀವು ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು, ಎಲ್ಲಿ ತೊಗೋತೀರಾ ಅಂತೆಲ್ಲ ಕೇಳ್ತೀರಾ. ಸೊ ನಾನು ರೇಷ್ಮೆ ಸ್ಯಾರೀಸ್ನ ತೊಗೊಳ್ಳೋದು ಶಿಡ್ಲಘಟ್ಟದಲ್ಲಿ. ಆ್ಯಂಡ್ ನಿಮಗೆ ಗೊತ್ತು, ಶಿಡ್ಲಘಟ್ಟ ಅಂತಂದರೆ ರೇಷ್ಮೆ ನಗರ ಅಂತಲೇ ಕರೀತಾರೆ. ಅಲ್ಲಿ ರೇಷ್ಮೆಗಿರುವಂಥ ಪ್ಯೂರಿಟಿ, ಕ್ವಾಲಿಟಿ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಸ್ಯಾರೀಸು ಶಿಡ್ಲಘಟ್ಟಯಿಂದನೇ ಬೆಂಗಳೂರಿಗೆಲ್ಲ ಹೋಗೋದು. ಆ್ಯಂಡ್ ನಾನು ನೋಡಿರೋ ಕೆಲವು ಸ್ಯಾರೀಸಲ್ಲಿ ನನಗೆ ಒಂದು ಬ್ಯೂಟಿಫುಲ್ ಸ್ಯಾರಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ನನಗೋಸ್ಕರ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಆ್ಯಕ್ಚುಲಿ ನನ್ನ ಹತ್ರ ಇರೋ ತುಂಬ ಸ್ಯಾರೀಸಲ್ಲಿ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋ ಸ್ಯಾರೀಸೇ ನನ್ನ ಹತ್ರ ಜಾಸ್ತಿ ಇರೋದು ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಯಾವುದೇ ಸೆಲೆಕ್ಟ್ ಮಾಡಿದ್ರು ಆ ಸ್ಯಾರಿ ನನ್ನ ಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಒಂದು ಬ್ಯೂಟಿಫುಲ್ ಸ್ಯಾರಿನ ಫೈನಲಾಗಿ ಪರ್ಚೇಸ್ ಮಾಡಿದ್ದಾಯಿತು. ಆ್ಯಂಡ್ ನಾವು ತೊಗೊಂಡಿದ್ದು ಮಯೂರ ಸಿಲ್ಕ್ ಹ್ಯಾಂಡ್ಲೂಮ್ ಅನ್ನೋವಂಥ ಒಂದು ಶಾಪಲ್ಲಿ. ಸೊ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಆ್ಯಂಡ್ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತು, ಹೆಣ್ಮಕ್ಳು ಅಂತಂದರೆ ಯಾವುದೇ ಸ್ಯಾರೀಸ್ ಆಗಿರಲಿ, ಯಾವುದೇ ಡ್ರೆಸ್ ಆಗಲಿ ತೊಗೊಂಡ್ರೆ ಅದನ್ನು ಒಂದು 100 ಸತಿ ಓಪನ್ ಮಾಡಿ ನೋಡ್ತಾರೆ ಅಂತ. ಅದರಲ್ಲೂ ನನ್ನ ಹಸ್ಬೆಂಡ್ ನನಗೆ ಸೆಲೆಕ್ಟ್ ಮಾಡಿರೋ ಸ್ಯಾರಿ ಅಂತಂದರೆ ನಾನು 10 ನಿಮಿಷಕ್ಕೂ ತೆಗ್ದು ನೋಡ್ತಿರ್ತೀನಿ. ಬಿಕಾಸ್ ನನಗೆ ಅಷ್ಟು ಇಷ್ಟ ಆಗಿಬಿಡುತ್ತೆ ಅವ್ರು ಏನಾದ್ರು ಸೆಲೆಕ್ಟ್ ಮಾಡಿಕೊಟ್ರು ಅಂತಂದರೆ. ಸೊ ಇದಾಗಿರುತ್ತೆ ನನ್ನ ಸ್ಯಾರಿ ವ್ಲಾಗ್. ಥ್ಯಾಂಕ್ ಯು.